me, forever on fire. KS ಪರೀಕ್ಷೆ ಟೈಮಲ್ಲಿ ಎಡವಟ್ಟು ಹಿನ್ನೆಲೆಯಲ್ಲಿ ಮರುಪರೀಕ್ಷೆಗೆ ಅಭ್ಯರ್ಥಿಗಳು ಒಂದು ರೀತಿಯಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ಈ ಮರುಪರೀಕ್ಷೆ ಆಗಿತ್ತಲ್ಲ, ಕೃಪಾಂಕವನ್ನಾದರೂ ನಮಗೆ ಕೊಡಿ, ಕೃಪಾಂಕವನ್ನು ಕೊಟ್ಟುಬಿಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಕೃಪಾಂಕ ನೀಡುವ ಅನಿವಾರ್ಯತೆಗೆ ಇದೀಗ KPSC ಸಿಕ್ಕಾಕೊಂಡಿದೆ. ಅಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಅನೇಕ ಲೋಪದೋಷಗಳು ಕಂಡುಬಂದಿವೆ. ಪ್ರಶ್ನೆಗಳನ್ನು ಅಲ್ಲಿ ಬರೆದು ಒಂದು ಕ್ವಶನ್ ಪೇಪರ್ ರೆಡಿ ಮಾಡುವಲ್ಲಿಯೂ ಕೂಡ KPSC ಲೋಪ ಎಸಗಿದೆ. ಇಲ್ಲಿ ಕೆಲ ಪ್ರಶ್ನೋತ್ತರ ಕನ್ನಡದ ಜೊತೆಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಅನಗತ್ಯ ಸೇರ್ಪಡೆ ಆಗಿರುತ್ತೆ ಅಲ್ಲಿ. ಹೀಗಾಗಿ ಕನ್ನಡದ ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲಿಯೂ ಕೂಡ ಪ್ರಶ್ನೆಯನ್ನು ಓದಿಕೊಳ್ಳಬೇಕಾಗತ್ತೆ. 2 ಸಲ ಪ್ರಶ್ನೆ ಓದಿಕೊಂಡ್ರೆ ಸಮಯ ವ್ಯರ್ಥವಾಗುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತದು. ಇದರಿಂದ ಉತ್ತಮ ಅಂಕ ಗಳಿಸೋಕೆ ಸಾಧ್ಯವಾಗದೆ ಅನ್ಯಾಯವಾಗುತ್ತೆ. ಇಂಗ್ಲೀಷ್ ಮಾಧ್ಯಮದವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಅಭ್ಯರ್ಥಿಗಳು ಅಲ್ಲಿ ತೊಡ್ಕೊಂಡಿದ್ದಾರೆ. ಹಾಗಾಗಿ ಕೃಪಾಂಕವನ್ನು ಕೊಡಿ ಅಂತ ಕೂಡ ಕೆಲವರು ಆಗ್ರಹ ಮಾಡ್ತಾ ಇದ್ದಾರೆ. ಬಸ್ ಪ್ರಯಾಣ ದರ ಹೊಸ ವರ್ಷಕ್ಕೆ ಜಾಸ್ತಿ ಆಗಿಬಿಡುತ್ತಾ? ಸಾರಿಗೆ ನೌಕರರ ಸಂಘಟನೆಗಳ ಪ್ರಮುಖರಿಂದ ಹೆಚ್ಚಳಕ್ಕೆ ಒಂದು ಕಡೆ ಬೇಡಿಕೆ ಬರ್ತಾ ಇದೆ. ಪ್ರಯಾಣ ದರ ಹೆಚ್ಚಿಸದ ಕಾರಣ ನಿಗಮಗಳ ಆದಾಯ ಜಾಸ್ತಿ ಆಗಿದೆ. ಹಾಗಾಗಿ ಬಸ್ಸು ಟಿಕೆಟ್ ದರ ಜಾಸ್ತಿ ಆದರೂ ಆಶ್ಚರ್ಯ ಇಲ್ಲ. ಇಲ್ಲಿವರೆಗೂ ಪ್ರಯಾಣ ದರವನ್ನು ಜಾಸ್ತಿ ಮಾಡಿಲ್ಲ. ಹಾಗಾಗಿ ನಿಗಮಗಳ ಆದಾಯ ಕೂಡ ಜಾಸ್ತಿ ಆಗಿಲ್ಲ ಅಂತ. ಪರಿಣಾಮ ನಮಗೆ ನೀಡಬೇಕಾದಂಥ ಯಾವಾಗ ನಿಗಮಗಳ ಆದಾಯ ಜಾಸ್ತಿ ಆಗಲ್ವೋ ಆ ನಿಗಮವನ್ನು ನಂಬಿಕೊಂಡು ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಸಂಬಳ ಸವಲತ್ತುಗಳು ಕಾಲಕ್ಕೆ ಜಾಸ್ತಿ ಆಗಲ್ಲ. ಅದು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ, ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ. ಹಣ ಬರ್ತಾ 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 ತನ್ನ ಮರ್ಯಾದೆ ಕಳ್ಕೊಳ್ತಾ ಇದೆ. ಇಂಥ ಟೈಮಲ್ಲಿ ಯಾವಾಗೋ ಒಂದಷ್ಟು ವರ್ಷಗಳ ಹಿಂದೆ ನಿನಗೆ ಸಂಬಳ ಕೊಟ್ಟಿದ್ದೀನಿ ಅದರಲ್ಲೇ ಜೀವನ ಮಾಡು ಅಂತ ಹೇಳಿದಾಗ ಪ್ರತಿಯೊಂದರ ದರವೂ ಜಾಸ್ತಿ ಆಗಿದ್ದು ನೀನು ಮಾತ್ರ ಹಳೆಯ ಸಂಬಳದಲ್ಲೇ ಕೆಲಸ ಮಾಡ್ತಾ ಇರೋ ಅಂತ ಹೇಳಿದ್ರೆ ಅವನು ಮ್ಯಾಚ್ ಮಾಡೋಕ್ಕಾಗಲ್ಲ. ಆ ವ್ಯಕ್ತಿ ಬದಲಾದ ಬೆಲೆ ಏರಿಕೆಗೆ ಬದಲಾದ ಇನ್ಫ್ಲೇಷನ್ಗೆ ತಕ್ಕಂತೆ ಅವನು ಸರಿದೂಗಿಸ್ಕೊಂಡು ಹೋಗೋಕ್ಕಾಗಲ್ಲ ಜೀವನವನ್ನು, ಸಾಲ ಮಾಡಬೇಕಾಗತ್ತೆ ಅವನು. ಹೀಗಾಗಿ ಟಿಕೆಟ್ ದರ ನೀವು ಜಾಸ್ತಿ ಮಾಡಿದ್ರೆ ಅದರಿಂದ ಆ ಸಂಸ್ಥೆ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನುಕೂಲ ಆಗುತ್ತೆ ಅಂತ ಇವರ ಒಂದು ಒತ್ತಾಯ ಇದೆ. ಜನವರಿ 15ರ ನಂತರ ನಡೆಯುವಂಥ ಸಭೆಯಲ್ಲಿ ಈ ಕುರಿತು ಪ್ರಸ್ತಾಪ ಮಾಡಬೇಕು ಅಂತ ಸಂಘಟನೆಗಳ ಚಿಂತನೆ ಇದೆ. ಇದರ ಬಗ್ಗೆ ಇದೇ ತಿಂಗಳಲ್ಲಿ ಸರ್ಕಾರದ ನಿರ್ಧಾರ ಕೂಡ ಪ್ರಕಟವಾಗಬಹುದು. ದರ ಹೆಚ್ಚಳ ಯಾಕಪ್ಪ ಮಾಡ್ತಾರೆ, ಅಕಸ್ಮಾತ್ ಮಾಡಿದ್ರೆ ಟಿಕೆಟ್ ದರ ಅಂತ ಹೇಳಿದ್ರೆ BMTCಯಲ್ಲಿ 10 ವರ್ಷ, ಇತರೆಡೆ 5 ವರ್ಷದ ಹಿಂದೆ ದರ ಹೆಚ್ಚಳ ಮಾಡಿದ್ದು. ಯೋಚನೆ ಮಾಡಿ, BMTCಯಲ್ಲಿ 10 ವರ್ಷಗಳ ಹಿಂದೆ ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿರೋದು, ಬೇರೆ ಕಡೆಗಳಲ್ಲಿ 5 ವರ್ಷಗಳ ಹಿಂದೆ ದರ ಹೆಚ್ಚಳ ಮಾಡಿರೋದು. 10 ವರ್ಷಗಳ ಹಿಂದೆ ಇದ್ದಂಥ ಬೆಲೆಗೂ ಇನ್ಫ್ಲೇಷನ್ಗೂ ಅವತ್ತಿನ ಡೀಸೆಲ್ ಬೆಲೆಗೂ ಪೆಟ್ರೋಲ್ ಬೆಲೆಗೂ ಇವತ್ತಿನ ವಿಚಾರಕ್ಕೂ ಚೆಕ್ ಮಾಡಿಕೊಂಡಾಗ ಅಜಗಜಾಂತರ ವ್ಯತ್ಯಾಸ ಆಗಿಬಿಟ್ಟಿರುತ್ತೆ. ಡೀಸೆಲ್ ದರ 55 ರೂಪಾಯಿ ಆವಾಗ, ಇತರೆ ನಿಗಮದಲ್ಲಿ ದರ ಏರಿಸಿದಾಗ ಡೀಸೆಲ್ ದರ 75 ರೂಪಾಯಿ ಆಗಿತ್ತು. ಈಗ ಡೀಸೆಲ್ ದರ 89 ರೂಪಾಯಿ ಆಗಿದೆ. ಹೀಗಾಗಿ ನಿತ್ಯ 4 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಸಂಕ್ರಾಂತಿ ಆದಮೇಲೆ CM ಜೊತೆ ಸಭೆ ನಡೆಸ್ತಾರೆ, ದರ ಏರಿಕೆ ಬಗ್ಗೆ ನಿರ್ಧಾರ ಆಗಬಹುದು.